ದಿಢೀರಂತ ದೆಹಲಿಯಲ್ಲಿ ಮಧ್ಯರಾತ್ರಿ ನಡೆದ ಆ ಒಂದು ಹೈವೋಲ್ಟೇಜ್ ಮೀಟಿಂಗ್ ಈಗ ಇಡೀ ದೇಶದ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಸೃಷ್ಟಿಸಿದ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆದ ಈ ರಹಸ್ಯ ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ, ಪಕ್ಷದ ಪ್ರಮುಖರಾದ ಬಿಎಲ್ ಸಂತೋಷ್ ಮತ್ತು ನಿತಿನ್ ನಬೀನ್ ಭಾಗವಹಿಸಿದ್ರು. ಬರೋಬ್ಬರಿ 2.5 ಗಂಟೆಗಳ ಕಾಲ ನಡೆದ ಈ ಸುದೀರ್ಘ ಸಭೆಯಲ್ಲಿ ಚರ್ಚೆಯಾದ ಆ ಪ್ರಮುಖ ವಿಷಯಗಳಾದರೂ ಏನು, ಯಾವ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ, ಈ ಸಭೆಯ ಹಿಂದೆ ಇರುವ ಅಸಲಿ ಬಿಗ್ ಪ್ಲಾನ್ ಆದರೂ ಏನು, ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2026ರ ಜುಲೈ 15ರಂದು ಅಂದ್ರೆ ಬುಧವಾರ ಮಧ್ಯರಾತ್ರಿ ದೆಹಲಿಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧಿಕೃತ ನಿವಾಸದಲ್ಲಿ ಅತ್ಯಂತ ಮಹತ್ವದ ಹೈ ಲೆವೆಲ್ ಉನ್ನತ ಮಟ್ಟದ ಸಭೆಯೊಂದು ನಡೆಯಿತು. ಸುದೀರ್ಘ 2.5 ಗಂಟೆಗಳಿಗೂ ಹೆಚ್ಚು ಕಾಲ ನಡೆದ ಈ ಮ್ಯಾರಥಾನ್ ಅಂದ್ರೆ ಸುದೀರ್ಘ ಸಮಾಲೋಚನೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಮತ್ತು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಪ್ರಮುಖವಾಗಿ ಭಾಗವಹಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರ ಬಿಡುವಿಲ್ಲದ ಜಾಗತಿಕ ಪ್ರವಾಸಗಳ ವೇಳಾಪಟ್ಟಿಯ ಕಾರಣದಿಂದ ರಾಷ್ಟ್ರೀಯ ಮಟ್ಟದ ತಂಡದ ಅಂತಿಮ ಘೋಷಣೆಯು ಸ್ವಲ್ಪ ಸಮಯದವರೆಗೆ ವಿಳಂಬವಾಗಿತ್ತು. ಪ್ರಧಾನಿಯವರು ಜುಲೈ 17ರಂದು ಪಂಜಾಬ್ನ ಪ್ರವಾಸ ಕೈಗೊಳ್ಳುವ ಕೇವಲ 2 ದಿನಗಳ ಮುಂಚೆ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಸುದೀರ್ಘ ಚರ್ಚೆಯನ್ನ ನಡೆಸಿದ ಮರುದಿನವೇ ಈ ಸಭೆ ಆಯೋಜನೆಗೊಂಡಿದ್ದು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲವನ್ನ ಮೂಡಿಸಿದೆ. 2027ರಲ್ಲಿ ಉತ್ತರ ಪ್ರದೇಶ ಮತ್ತು ಪಂಜಾಬ್ ಸೇರಿದಂತೆ ಸಾಲು ರಾಜ್ಯಗಳು ವಿಧಾನಸಭಾ ಚುನಾವಣೆಗೆ ಸಜ್ಜಾಗುತ್ತಿರುವ ಹಿನ್ನೆಲೆಯಲ್ಲಿ ಮೋದಿಯವರ ನೇತೃತ್ವದ ಈ ಹೈ ಲೆವೆಲ್ ಸಮಿತಿ ಚರ್ಚಿಸಿದ ಪ್ರಮುಖ ವಿಷಯಗಳು ಸಂಸತ್ತಿನ ಮಳೆಗಾಲದ ಅಧಿವೇಶನ ಮತ್ತು ಸಂಘಟನೆಯ ಪುನರ್ರಚನೆಯ ಮೇಲೆ ತೀವ್ರ ಪರಿಣಾಮವನ್ನ ಬೀರಲಿವೆ. ಸ್ನೇಹಿತರೆ, ಸಭೆಯು ಅತ್ಯಂತ ರಹಸ್ಯವಾಗಿ ನಡೆದಿದ್ದು ಯಾವುದೇ ಅಧಿಕೃತ ಜಂಟಿ ಹೇಳಿಕೆ ಹೊರಬೀಳದಿದ್ದರೂ ಸುದೀರ್ಘ 2.5 ಗಂಟೆಗಳ ಕಾಲ ಮುಖ್ಯವಾಗಿ ಪಕ್ಷದ ನೂತನ ಕೇಂದ್ರೀಯ ಪದಾಧಿಕಾರಿಗಳ ಪಟ್ಟಿಗೆ ಅಂತಿಮ ಮುದ್ರೆ ಒತ್ತುವ ಕುರಿತು ಆಳವಾದ ಮಂಥನ ನಡೆಸಲಾಯಿತು. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ನೇತೃತ್ವದಲ್ಲಿ ಬರಲಿರುವ ಹೊಸ ತಂಡದಲ್ಲಿ ಹಿರಿಯ ನಾಯಕರ ಆಡಳಿತಾತ್ಮಕ ಅನುಭವದೊಂದಿಗೆ ಯುವ ಮತ್ತು ಮಹಿಳಾ ನಾಯಕಿಯರ ಹೊಸ ವೇಗವನ್ನ ಒಟ್ಟುಗೂಡಿಸುವ ಸಮತೋಲಿನ ಮಾರ್ಗವನ್ನು ಸಭೆಯು ಅಂತಿಮಗೊಳಿಸಿದೆ. ಇದಲ್ಲದೆ ವಿವಿಧ ಪ್ರಮುಖ ಸಚಿವರುಗಳನ್ನು ರಾಜಕೀಯ ಕಾರ್ಯಗಳಿಗಾಗಿ ವಿವಿಧ ರಾಜ್ಯಗಳಿಗೆ ನಿಯೋಜಿಸಿದ್ದರಿಂದ ಉಂಟಾಗಿರುವ ಕೇಂದ್ರ ಸಚಿವ ಸಂಪುಟದ ರಾಜ್ಯ ಸಚಿವ ಸಂಪುಟದ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಈ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಕೇಂದ್ರ ಐಟಿ ಮತ್ತು ಸಂವಹನ ಸಚಿವ ಅಶ್ವಿನಿ ವೈಷ್ಣವ್ ಅವರು ದೇಶೀಯ ಸೆಮಿಕಂಡಕ್ಟರ್ ಚಿಪ್ ಉತ್ಪಾದನಾ ಮೈಲುಗಲ್ಲನ್ನ ಸ್ಮರಿಸುವ ನಿಟ್ಟಿನಲ್ಲಿ ಮಾಧ್ಯಮದವರೊಂದಿಗೆ ಸ್ಮರಣಿಕೆಗಳನ್ನು ಘೋಷಿಸಿದ್ದನ್ನು ಉಲ್ಲೇಖಿಸುತ್ತಾ ಸರ್ಕಾರದ ಪ್ರಗತಿಪರದ ಯೋಜನೆಗಳ ಚಾಲನೆಯ ನಡುವೆಯೇ ಈ ರಾಜಕೀಯ ಮರುಜೋಡಣೆ ನಡೆಸ್ತಾ ಇರುವುದು ಗಮನಾರ್ಹವಾಗಿದೆ. ಇದರೊಂದಿಗೆ ಜುಲೈ 20ರಿಂದ ಆಗಸ್ಟ್ 13ರವರೆಗೆ ನಡೆಯಲಿರುವ ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳು ಪ್ರಸ್ತಾಪಿಸಬಹುದಾದ ರಾಮ ಮಂದಿರ ದೇಣಿಗೆ ವಿವಾದ ಮತ್ತು ಇತ್ತೀಚಿನ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ಷ್ಮ ವಿಷಯಗಳಿಗೆ ಪ್ರತ್ಯುತ್ತರವನ್ನ ನೀಡಲು ಮತ್ತು ಜುಲೈ 21ರಂದು ಎನ್ಡಿಎ ಮಿತ್ರಪಕ್ಷಗಳ ಜಂಟಿ ಸಭೆಯನ್ನ ಕರೆದು ಸದನದೊಳಗೆ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಲು ನಿರ್ಧರಿಸಲಾಯಿತು. ಇನ್ನು ಸ್ನೇಹಿತರೆ, ಮುಂದಿನ ವರ್ಷಗಳಲ್ಲಿ ದೇಶದ ಪ್ರಮುಖ ರಾಜ್ಯಗಳು ಎದುರಿಸಲಿರುವ ಚುನಾವಣಾ ಸವಾಲುಗಳನ್ನು ಗಂಭೀರವಾಗಿ ಪರಿಗಣಿಸಿದ ಸಭೆಯು ಉತ್ತರ ಪ್ರದೇಶದಲ್ಲಿ ಆಡಳಿತ ವಿರೋಧಿ ಅಲೆಯನ್ನ ತಡೆಯಲು ಯೋಗಿ ಆದಿತ್ಯನಾಥ್ ಸರ್ಕಾರ ಕೈಗೊಂಡಿರುವ ಜನಕಲ್ಯಾಣ ಯೋಜನೆಗಳನ್ನು ಬೂತ್ ಮಟ್ಟಕ್ಕೆ ತಲುಪಿಸುವ ಕಾರ್ಯತಂತ್ರದ ಬಗ್ಗೆ ಬಿಎಲ್ ಸಂತೋಷ್ ಮಂಡಿಸಿದ ವರದಿಯನ್ನ ಪರಿಶೀಲಿಸಲಾಯಿತು. ಉತ್ತರ ಪ್ರದೇಶದ ಬಿಜೆಪಿ ಪ್ರದೇಶ ಅಧ್ಯಕ್ಷ ಪಂಕಜ್ ಚೌಧರಿ ಮತ್ತು ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಧರ್ಮಪಾಲ್ ಸಿಂಗ್ ಅವರು ಕೈಗೊಂಡಿರುವ ಬೂತ್ ಮಟ್ಟದ ಆಕ್ಟಿವ್ ಸಿದ್ಧತೆಗಳ ಕುರಿತು ಚರ್ಚಿಸಲಾಯಿತು. ಇನ್ನು ಸ್ನೇಹಿತರೆ, ಆರ್ಎಸ್ಎಸ್ ಮತ್ತು ಬಿಜೆಪಿ ನಡುವೆ ಸಮನ್ವಯದ ಕೊರತೆಯಿಂದಾಗಿ ಹೊಸ ಅಧ್ಯಕ್ಷರ ಆಯ್ಕೆಯು ದೀರ್ಘಕಾಲದವರೆಗೆ ವಿಳಂಬವಾಗಿತ್ತು. ಆರ್ಎಸ್ಎಸ್ ಸಂಘಟನೆಯು ಬಿಜೆಪಿಗೆ 3 ಹೆಸರುಗಳನ್ನು ಸೂಚಿಸಲು ತಿಳಿಸಿತ್ತು. ಆದರೆ ಬಿಜೆಪಿಯು ಸಂಘಕ್ಕೆ ಹೆಸರಿಸಲು ಸೂಚಿಸಿ ಕೊನೆಗೆ ಯುವ ಬಿಹಾರಿ ನಾಯಕ ನಿತಿನ್ ನಬೀನ್ ಅವರ ಆಯ್ಕೆಯೊಂದಿಗೆ ಈ ಗೊಂದಲ ಕೊನೆಗೊಳ್ಳಿತು. ಮಾಧ್ಯಮಗಳಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್, ಧರ್ಮೇಂದ್ರ ಪ್ರಧಾನ್ ಮತ್ತು ಭೂಪೇಂದ್ರ ಯಾದವ್ ಅವರಂತಹ ಪ್ರಮುಖ ನಾಯಕರ ಹೆಸರುಗಳು ಹರಿದಾಡ್ತಾ ಇದ್ರು. ಪ್ರಧಾನಿ ಮೋದಿಯವರು ತಮ್ಮ ಉತ್ತರಾಧಿಕಾರಿಯ ಬಗೆಗಿನ ಚರ್ಚೆಗಳು ಗುಜರಾತ್ ಹಾಗೂ ಉತ್ತರ ಪ್ರದೇಶದ ಚುನಾವಣೆಗಳ ಮೇಲೆ ನೆಗೆಟಿವ್ ಪರಿಣಾಮ
ಪರಿಣಾಮ ಬೀರದಂತೆ ತಡೆಯಲು 45 ವರ್ಷದ ನಿತಿನ್ ನಬೀನ್ ಅವರನ್ನ ತಂದು ಕೂರಿಸಿದ್ರು. ಕೇವಲ 45ನೇ ವಯಸ್ಸಿಗೆ ದೇಶದ ಅತ್ಯಂತ ಕಿರಿಯ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನಬೀನ್ ಅವರು ಈ ಹಿಂದೆ ಬಂಕಿಪುರ ವಿಧಾನಸಭಾ ಕ್ಷೇತ್ರದಿಂದ ಬರೋಬ್ಬರಿ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು, ಇತ್ತೀಚೆಗೆ ಮಾರ್ಚ್ ಏಪ್ರಿಲ್ 2026ರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದ ನಂತರ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು. ತೆರವಾದ ಈ ಕ್ಷೇತ್ರಕ್ಕೆ ಜುಲೈ 30ರಂದು ಉಪಚುನಾವಣೆ ನಡೆಯಲಿದ್ದು, ಚುನಾವಣಾ ಕಾರ್ಯತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅವರು ಬಂಕಿಪುರ ಕ್ಷೇತ್ರದಲ್ಲೇ ಪ್ರಥಮ ಬಾರಿಗೆ ಚುನಾವಣಾ ಕಣಕ್ಕೆ ಧುಮುಕುತ್ತಿರುವುದರಿಂದ ಬಿಜೆಪಿ ತನ್ನ ಸ್ಥಳೀಯ ಬೂತ್ ಮತ್ತು ಮಂಡಲ ಮಟ್ಟದ ಕಾರ್ಯಕರ್ತ ನೀರಜ್ ಕುಮಾರ್ ಸಿನ್ಹಾ ಅವರಿಗೆ ಟಿಕೆಟ್ ನೀಡಿ ಬೂತ್ ಮಟ್ಟದಲ್ಲಿ ಭದ್ರ ಪ್ರಚಾರವನ್ನ ನಡೆಸುತ್ತಿದೆ. ಇನ್ನು ಸ್ನೇಹಿತರೆ, ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದ ನಿತಿನ್ ನಬೀನ್ ಅವರು ದೇಶದಾದ್ಯಂತ ಕೈಗೊಂಡಿರುವ ರಾಜಕೀಯ ಪ್ರವಾಸಗಳು ಮತ್ತು ಅವುಗಳ ರಾಜಕೀಯ ಮಹತ್ವದ ಬಗ್ಗೆ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಮೇ ತಿಂಗಳಿನಲ್ಲಿ ಬಿಹಾರ್ ಮತ್ತು ಕರ್ನಾಟಕ, ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಅವರೊಂದಿಗೆ ಸಮಾಲೋಚನೆ ನಡೆಸಲಾಯಿತು. ಜೂನ್ನಲ್ಲಿ ಪಂಜಾಬ್ ಭೇಟಿ, ಅಮೃತ್ಸರ್ ಹಮರ್ದೀರ್ ಸಾಹಿಬ್ ಭೇಟಿ, ಯೋಗ ದಿನಾಚರಣೆ ಮತ್ತು ಕೃಷಿ ಆರ್ಥಿಕ ತಜ್ಞ ಎಸ್ ಸರ್ದಾರ್ ಸಿಂಗ್ ಹಾಗೂ ರಾಜ್ಯಪಾಲ ಗುಲಾಬ್ ಅವರೊಂದಿಗೆ ಮಹತ್ವದ ಭೇಟಿ. ಇನ್ನು ಮತ್ತೆ ಜೂನ್ನಲ್ಲಿ ತೆಲಂಗಾಣ ಭೇಟಿ, ಹೈದರಾಬಾದ್ನಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆ, ಮಾಜಿ ಬಿಸಿ ಆಯೋಗದ ಅಧ್ಯಕ್ಷರಿಂದ ಮೋದಿ ಆಡಳಿತದ ಕುರಿತಾದ ಪುಸ್ತಕ ಸ್ವೀಕಾರ. ಜುಲೈನಲ್ಲಿ ಉತ್ತರ ಪ್ರದೇಶ ಭೇಟಿ, ಲಕ್ನೋನಲ್ಲಿ ಬೃಹತ್ ರೋಡ್ ಶೋ, ಸಿಎಂ ಯೋಗಿ ಆದಿತ್ಯನಾಥ್ ಅವರೊಂದಿಗೆ ಔತಣಕೂಟ ಮತ್ತು ಉಪಮುಖ್ಯಮಂತ್ರಿಗಳಾದ ಕೇಶವ್ ಮೌರ್ಯ ಹಾಗೂ ಬ್ರಜೇಶ್ ಅವರೊಂದಿಗೆ ಪ್ರತ್ಯೇಕ ರಾಜಕೀಯ ಸಭೆ. ಇನ್ನು ಮತ್ತೆ ಜುಲೈನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಭೇಟಿ, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ 125ನೇ ಜನ್ಮ ದಿನೋತ್ಸವ ಕಾರ್ಯಕ್ರಮ ಮತ್ತು ಲಾಲ್ ಚೌಕ್ನಲ್ಲಿ ರಾಷ್ಟ್ರಧ್ವಜ ಹಾರಾಟದ ವಿಷಯ ಪ್ರಸ್ತಾಪಿಸಿ ಕಾಂಗ್ರೆಸ್ ತುಷ್ಟೀಕರಣದ ನೀತಿಯ ವಿರುದ್ಧ ತೀವ್ರ ವಾಗ್ದಾಳಿ. ಇನ್ನು ಜುಲೈನಲ್ಲಿ ಬಿಹಾರ್ ಪಾಟ್ನಾ ಭೇಟಿ, ಬಂಕಿಪುರ ವಿಧಾನಸಭಾ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ಮತ್ತು ಪ್ರಚಾರ ಕಚೇರಿ ಉದ್ಘಾಟನೆ. ಇನ್ನು ಸ್ನೇಹಿತರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದ ಈ ಸುದೀರ್ಘ ಹೈ ಲೆವೆಲ್ ಸಭೆಯು ಬಿಜೆಪಿಯ ತಕ್ಷಣದ ಸಂಸದೀಯ ಕಾರ್ಯಸೂಚಿಗಳು ಮತ್ತು ಮುಂಬರುವ ನಿರ್ಣಾಯಕ ಚುನಾವಣೆಗಳಿಗೆ ದಾರಿದೀಪವಾಗಿದೆ. ಯುವ ನಾಯಕ ನಿತಿನ್ ನಬೀನ್ ಅವರ ರಾಜಕೀಯ ದಕ್ಷತೆ ಮತ್ತು ಬಿಎಲ್ ಸಂತೋಷ್ ಅವರ ತಳಮಟ್ಟದ ಮಾಹಿತಿ ಸಂಗ್ರಹಣೆಯು ಪಕ್ಷವನ್ನು ಶಕ್ತಿಯುತವಾಗಿ ಮುನ್ನಡೆಸಲು ಸಹಾಯ ಮಾಡಲಿದೆ. ಒಂದು ಕಡೆ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಸಾಲು ಸಾಲು ಮೀಟಿಂಗ್ಗಳು, ಹೈ ಲೆವೆಲ್ ಮೀಟಿಂಗ್ಗಳು ನಡೀತಾ ಇದ್ರೆ, ಚುನಾವಣೆಗಳನ್ನ ಎದುರಿಸೋದಕ್ಕೆ ರಣತಂತ್ರಗಳನ್ನ ರೂಪಿಸ್ತಾ ಇದ್ರೆ, ಮತ್ತೊಂದು ಕಡೆ ರಿಯಾಲಿಟಿಯಲ್ಲಿ ಬೇರೆನೆ ನಡೀತಾ ಇದೆ. ಈ ಬಾರಿ ಚುನಾವಣೆಗಳಲ್ಲಿ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಪಕ್ಷಕ್ಕೆ ದೊಡ್ಡ ಮುಖಭಂಗವಾಗಲಿದೆ ಅಂತ ದೇಶದ ಜನಸಾಮಾನ್ಯರು ಹಾಗೆ ರಾಜಕೀಯ ಪಂಡಿತರು ಹೇಳ್ತಾ ಇದ್ದಾರೆ. ಇದಕ್ಕೆ ಜನಸಾಮಾನ್ಯರೇ ಸಾಕಷ್ಟು ಕಾರಣಗಳನ್ನು ಕೂಡ ನೀಡ್ತಾ ಇದ್ದಾರೆ. ರಾಮ ಮಂದಿರ ಹುಂಡಿ ಕಳುವು ವಿಚಾರ ಇರಬಹುದು, ಎಥೆನಾಲ್ ಪೆಟ್ರೋಲ್ ನ ವಿಚಾರ ಇರಬಹುದು, ಹಾಗೆ ನೀಟ್ ಪೇಪರ್ ಲೀಕ್ ನ ವಿಚಾರ ಇರಬಹುದು, ಭ್ರಷ್ಟಾಚಾರ ಇರಬಹುದು. ಹೀಗೆ ಸಾಲು ಸಾಲು ಕಾರಣಗಳನ್ನ ಜನಸಾಮಾನ್ಯರೇ ನೀಡ್ತಾ ಇದ್ದಾರೆ. ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಬಿಜೆಪಿಗೆ ದೊಡ್ಡ ಮುಖಭಂಗವಾಗಲಿದೆ, ಬಿಜೆಪಿ ಹೀನಾಯವಾಗಿ ಸೋಲಲಿದೆ ಅಂತ ಜನಸಾಮಾನ್ಯರೇ ಹೇಳ್ತಾ ಇದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.